ಇನ್ನು ಮತ್ತೊಂದು ಕಡೆಯಲ್ಲಿ ರಾಜ್ಯಸಭಾ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಘೋಷಣೆ ಮಾಡಲಾಗಿರುವಂಥದ್ದು. ನಿರೀಕ್ಷೆಯಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರಾಜ್ಯದಿಂದ ಟಿಕೆಟ್ ನೀಡಲಾಗಿದೆ. ಅದರ ಜೊತೆಗೆ ಮನ್ಸೂರ್ ಅಲಿ ಖಾನ್ ಅವರು ಕೂಡ ಟಿಕೆಟ್ ಅನ್ನ ಪಡೆದುಕೊಂಡಿದ್ದಾರೆ. ಅಚ್ಚರಿ ಅನ್ನೋ ರೀತಿಯಲ್ಲಿ ಎಐಸಿಸಿ ಸ್ಪೋಕ್ಸ್ ಪರ್ಸನ್, ಎಐಸಿಸಿ ವಕ್ತಾರ ಪವನ್ ಖೇರಾ ಅವ್ರಿಗೂ ಕೂಡ ಕರ್ನಾಟಕದಿಂದ ಟಿಕೆಟ್ ನೀಡಲಾಗಿದೆ. ಆದರೆ ವೈಎಸ್ ಶರ್ಮಿಳಾ ರೆಡ್ಡಿ ಅವರಿಗೆ ರಾಜ್ಯಸಭೆಯ ಟಿಕೆಟ್ ಮಿಸ್ ಆಗಿರುವಂಥದ್ದು. ಕರ್ನಾಟಕದಿಂದ ರಾಜ್ಯಸಭೆ ಎಂಟ್ರಿಗಾಗಿ ದೊಡ್ಡ ಆಕಾಂಕ್ಷೆಯನ್ನು ಇಟ್ಕೊಂಡಿದ್ರು, ಆದರೆ ಅವರಿಗೆ ನಿರಾಸೆ ಆಗಿದೆ. ಕೊನೆ ಕ್ಷಣದಲ್ಲಿ ಅವರಿಗೆ ಟಿಕೆಟ್ ಕೈ ತಪ್ಪಿದೆ. ಅಂಡ್ ಅವರ ಬದಲಿಗೆ ಪವನ್ ಖೇರಾ ರಾಜ್ಯಸಭಾ ಟಿಕೆಟ್ ಅನ್ನ ಕಾಂಗ್ರೆಸ್ನಿಂದ ಪಡೆದುಕೊಂಡಿದ್ದಾರೆ. ಸೊ ಗಮನಿಸ್ತಾ ಇದ್ದೀರಿ, ಎಲ್ಲರ ನಿರೀಕ್ಷೆಯಂತೆಯೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಟಿಕೆಟ್ ಸಿಕ್ಕಿದೆ. ಅದರ ಜೊತೆಗೆ ಕಾಂಗ್ರೆಸ್ನ ಹಿರಿಯ ನಾಯಕ ರೆಹಮಾನ್ ಖಾನ್ ಅವರ ಪುತ್ರ ಮನ್ಸೂರ್ ಅಲಿ ಖಾನ್ ಅವ್ರಿಗೂ ಕೂಡ ಟಿಕೆಟ್ ನೀಡಲಾಗಿರುವಂಥದ್ದು. ಇನ್ನು ಅವರ ಜೊತೆಗೆ ಒಂದು ಸರ್ಪ್ರೈಸ್ ಎಂಟ್ರಿ ಅನ್ನೋ ರೀತಿಯಲ್ಲಿ ಪವನ್ ಖೇರಾ, ದೆಹಲಿ ಮೂಲದ ಪವನ್ ಖೇರಾ, ಸೊ ಎಐಸಿಸಿ ವಕ್ತಾರರು, ಸೊ ಇವ್ರಿಗೂ ಕೂಡ ಕರ್ನಾಟಕದಿಂದ ರಾಜ್ಯಸಭಾ ಟಿಕೆಟ್ ಘೋಷಣೆ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.